ಬಂದಿದ್ದಕ್ಕೆ. ಇವತ್ತು ಸಂಡೇ ನಿಮ್ಮದು ಶೆಡ್ಯೂಲ್ ಡಿಸ್ಟರ್ಬ್ ಮಾಡಿ ಇಲ್ಲಿ ಇದು ಟೈಮ್ ಇಟ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದು ನಾನು ಡಾಕ್ಟರ್ ಆದಿತ್ಯ, ಆರ್ಥೋಪೆಡಿಕ್ ಸರ್ಜನ್. ಜಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಟೀಮ್ನ. ಡಾಕ್ಟರ್ ಜಯಂತ್ ಅವರು ಆರ್ಥೋಪೆಡಿಕ್ ಸರ್ಜನ್, ಡಾಕ್ಟರ್ ಮೌನಿಕಾ ಬಿಂದು ಅವರು ರೇಡಿಯಾಲಜಿಸ್ಟ್ ಇದ್ದಾರೆ, ಡಾಕ್ಟರ್ ಪ್ರಿಯಾ. ಇದೇನು ಕಂಡೀಷನ್ ಇದೆ ಅಂತಂದರೆ ಹುಟ್ಟಿದಾಗಿಂದ ಬಂದಿರೋ ಕಂಡೀಷನ್ ಸರ್. ಇದು 1.5 ಲಕ್ಷ ಮಕ್ಕಳಲ್ಲಿ ಒಬ್ರಿಗೆ ಬರೋದು. ಅದರಿಂದ ಏನಾಗುತ್ತೆ ಅಂತಂದರೆ 2 ಹಿಪ್ ಜಾಯಿಂಟ್ಸ್ ಡೆವಲಪ್ ಆಗಲ್ಲ. ಸೊ ಅವರಿಗೆ ನಡೆಯೋಕ್ಕೆಲ್ಲ ಸರಿಯಾಗಲ್ಲ, ಲೆವೆಲ್ ಸರಿ ಇರಲ್ಲ, ಪೇನ್ ಇರುತ್ತೆ, ಬ್ಯಾನಿ ಇರುತ್ತೆ. ಬೆಳೀತಾ ಬೆಳೀತಾ ಎಲ್ಲರದು ಜಾಯಿಂಟ್ಸ್ ಡೆವಲಪ್ ಆಗಬೇಕು, ಬಟ್ ಅವರಲ್ಲಿ ಜಾಯಿಂಟೇ ಡೆವಲಪ್ ಆಗಲ್ಲ. ಸೊ ಆ ಜಾಯಿಂಟ್ನ ನಾವು ರೀಕನ್ಸ್ಟ್ರಕ್ಟ್ ಮಾಡಿಕೊಟ್ಟಿದ್ವಿ, ಅಂತಂದರೆ ಅದು ಆರ್ಟಿಫಿಷಿಯಲ್ ಜಾಯಿಂಟ್ ಮಾಡಿಕೊಟ್ಟಿದ್ವಿ 2 ಹಿಪ್ ಜಾಯಿಂಟ್ಸಲ್ಲಿ. ಅಂದರೆ ಹುಟ್ಟಿದಾಗಿಂದ ಎಕ್ಸಾಕ್ಟ್ಲಿ ಆಗಲ್ಲ, ಬಟ್ ಹುಟ್ಟಿ 1 ವರ್ಷ 2 ವರ್ಷದಲ್ಲಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಅದು ಕಂಡೀಷನ್. ಸಿಂಪ್ಟಮ್ಸ್ ಪೇನ್, ಲೆಗ್ ಲೆಂತ್ ಕರೆಕ್ಟ್ ಇರಲ್ಲ, ನಡೆಯೋಕ್ಕೆ ಸರಿ ಇರಲ್ಲ, ಮತ್ತೆ ಅವರು ಲಿಂಪ್ ಅಂತೀವಿ ಅಂದರೆ ವಾಕಿಂಗ್ ಪ್ಯಾಟರ್ನ್ ಸರಿ ಇರಲ್ಲ, ಸ್ಟ್ರೆಂತ್ ಡೆವಲಪ್ ಆಗಿರಲ್ಲ, ಮತ್ತೆ ಅದರಿಂದ ಸ್ಪೈನ್ ಪ್ರಾಬ್ಲಮ್ಸ್ ಬರುತ್ತೆ, ಬೇರೆ ಜಾಯಿಂಟ್ಸ್ ಅಲ್ಲೂ ಪ್ರಾಬ್ಲಮ್ ಬರುತ್ತೆ. ಇದನ್ನ ಆಟೋಸೋಮಲ್ ರೆಸೆಸಿವ್ ಅಂದರೆ ಹುಟ್ಟಿದಾಗಿಂದ ನಮ್ದೇನು ಕ್ರೋಮೋಸೋಮ್ಸ್ ಮತ್ತೆ ಬ್ಲಡ್ ಅಲ್ಲಿ ನಮ್ದೇನು ಜೀನ್ಸ್ ಕ್ರೋಮೋಸೋಮ್ಸ್ ಎಲ್ಲ ಇರುತ್ತಲ್ಲ, ಆ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ. ಇಲ್ಲ, ಇದು ಏನು ಕಂಡೀಷನ್ ಇದೆ ಅದು ರೆಸೆಸಿವ್ ಅಂತಂದ್ರೆ ಈಗ ಇವ್ರದ್ದು ನೆಕ್ಸ್ಟ್ ಮಕ್ಕಳಿಗೆ ಬರೋ ಚಾನ್ಸ್ ಇವ್ರ ಹತ್ರನೇ ಇವ್ರ ತರ ಕಂಡೀಷನ್ ಇನ್ನೊಬ್ರ ಜೊತೆ ಮದುವೆ ಆಯ್ತು ಅಂತಂದ್ರೆ ಅವರಿಗೆ ಬರೋ ಚಾನ್ಸ್ 1 in 4. ಅಷ್ಟು ಕಾಮನ್ ಅಲ್ಲ ಇದು. ಸ್ಟಾರ್ಟಿಂಗ್ ಅಲ್ಲಿ ಸೀರಿಯಲ್ ಎಕ್ಸ್ರೇಸ್ ಅಂತೀವಿ, ಅಂತಂದ್ರೆ ಅವ್ರು ಹೇಗೆ ಬೆಳೀತಾ ಇರ್ತಾರೆ ಅವಾಗ ಎಕ್ಸ್ರೇಸ್ ತಗೊಳ್ತಾ ಇರ್ತೀವಿ. 1 ವರ್ಷದಲ್ಲಿ ಒಂದು 6 months ಅಲ್ಲಿ ಆ ಥರ ಎಕ್ಸ್ರೇಸ್ ತಗೊಳ್ತಾ ಇರ್ತೀವಿ. ಸ್ಟಾರ್ಟಿಂಗ್ ಅಲ್ಲಿ ಪ್ರಾಬ್ಲಮ್ ಸೇವ್ ಮಾಡೋಕ್ಕೆ ಏನಾದ್ರೂ ಆಗ್ತಿತ್ತು ಅಂತಂದ್ರೆ ಸೇವ್ ಮಾಡಬಹುದು, ಬಟ್ ಅವ್ರನ್ನ ಮಾತ್ರ ಪ್ರೆಸೆಂಟ್ ಮಾಡಿದ್ದು ಅಂದ್ರೆ ಬಂದಿದ್ದು 19 years ಬಂದಿದ್ರು ಹುಡುಗರು. ಆ ಟೈಮಲ್ಲಿ ಸ್ಕೆಲಿಟಲ್ ಮೆಚುರಿಟಿ ಆಗಿರುತ್ತೆ, ಅಂದ್ರೆ ನಾವು 18-19 years ಆದ್ಮೇಲೆ ಹುಡುಗರು ಬೆಳೆಯಲ್ಲ. ಸೊ ಮೂಳೆಗಳು ಏನು ಬೆಳೆಯಲ್ಲ, ಜಾಯಿಂಟ್ಸು ಬೆಳೆಯಲ್ಲ. ಇದು ಬೇರೆ ಪ್ರಾಬ್ಲಮ್ಸ್ ಜೊತೆನೂ ಅಸೋಸಿಯೇಟೆಡ್ ಇರ್ಬೋದು, ಲೈಕ್ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ, ಕಿಡ್ನಿ ಪ್ರಾಬ್ಲಮ್ಸ್ ಆಗಲಿ. ಸೊ ನಾವು ಅವರಿಗೆ ಪ್ರೊಸೀಜರ್ ಮಾಡೋಕ್ಕಿಂತ ಮುಂಚೆ ಅದನ್ನ ಥರೋ ಇವ್ಯಾಲ್ಯೂಯೇಟ್ ಮಾಡಿದ್ದೀವಿ. ನಮ್ಮ ಫಿಸಿಷಿಯನ್ ಸಾಬ್ರು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಿದ್ರು ಬೇರೆ ಏನಾದರೂ ಕಂಡೀಷನ್ಸ್ ಇದೆನಾ, ಅಸೋಸಿಯೇಟೆಡ್ ಕಂಡೀಷನ್ಸ್ ಅಂತೀವಿ, ಅಂತಂದರೆ ಕಿಡ್ನಿ ಡೆವಲಪ್ಮೆಂಟ್ ಸರಿ ಇರಲ್ಲ ಅಥವಾ ಹಾರ್ಟಿಂದು ಡೆವಲಪ್ಮೆಂಟ್ ಸರಿ ಇರಲ್ಲ. ಆ್ಯಂಡ್ ಆಮೇಲೆ ನಾವು ಪ್ರೊಸೀಜರ್ ಮಾಡಬೇಕಂದ್ರೆ ಅನಸ್ತಿಷ್ಯಾ ಕೊಡಬೇಕು. ಅನಸ್ತಿಷ್ಯಾ ಮಾಡೋಕ್ಕೆ ಡಾಕ್ಟರ್ ಪ್ರಿಯಾಂಕಾ ಮೇಡಮ್ ಅವರು ನಮಗೆ ಭಾಳ ಸಪೋರ್ಟ್ ಕೊಟ್ಟಿದ್ರು. ಅನಸ್ತಿಷ್ಯಾ ಸಲುವಾಗಿ ಏನಾದರೂ ಡಿಫಿಕಲ್ಟೀಸ್ ಇತ್ತು ಅಂತಂದರೆ ಅದು ಕೂಡ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಮತ್ತು ರೇಡಿಯಾಲಜಿಸ್ಟ್ ಮೇಡಮ್ ಅವರು ಅದೇನು ಎಕ್ಸ್ರೇಸ್ ಪ್ರಾಬ್ಲಮ್ ಇದೆ ಅಥವಾ ಆ ಕಂಡೀಷನ್ ಪಿಕಪ್ ಮಾಡೋಕ್ಕೆ ಏನೇನು ಚಾಲೆಂಜಸ್ ಇರುತ್ತೆ, ಬೇರೆ ಎಲ್ಲೆಲ್ಲಿ ಬೋನ್ಸಲ್ಲಿ ಪ್ರಾಬ್ಲಮ್ ಪ್ರೆಸೆಂಟ್ ಆಗುತ್ತೆ ಅದನ್ನೆಲ್ಲ ಪಿಕಪ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿದ್ರು. ಸೊ ಇದರಲ್ಲಿ ಕಾಸ್ಟ್ ಫ್ಯಾಕ್ಟರ್ಸ್ 3 ವೇರಿಯಂಟ್ಸ್ ಇರುತ್ತೆ. ಒಂದು ಕಾಸ್ಟ್ ಫ್ಯಾಕ್ಟರ್ ಇರೋದು ಇಂಪ್ಲಾಂಟ್. ಸೊ ಏನು ಇಂಪ್ಲಾಂಟ್ ಅವರಿಗೆ ಹಾಕಿದ್ದು ಅದು ಬಹಳ ಲಿಮಿಟೆಡ್ ಸಪ್ಲೈ. ಸೌತ್ ಇಂಡಿಯಾದಲ್ಲಿ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಇದು ಚೆನ್ನೈಯಲ್ಲಿ ಅವ್ರದ್ದು ಹೆಡ್ ಕ್ವಾರ್ಟರ್ಸ್ ಇರೋದು, ಅಲ್ಲಿಂದನೇ ಎಲ್ಲ ಕಡೆ ಸೌತ್ ಇಂಡಿಯಲ್ಲಿ ಸಪ್ಲೈ ಮಾಡ್ತಾರೆ ಅವರು. ಬಟ್ ಅದು ಅಮೆರಿಕನ್ ಮೇಡ್ ಇಂಪ್ಲಾಂಟ್ಸ್. ಅದು ಒಂದೇ ಕಂಪ್ನಿ ಮಾಡುತ್ತೆ ಈ ಥರ ಇಂಪ್ಲಾಂಟ್. ಸೊ ಆ ಕಂಪ್ನಿದು ಅದು ಸಿಗೋದು ಭಾಳ ನಮಗೆ ರೇರ್. ಆ ಇಂಪ್ಲಾಂಟ್ ಕಾಸ್ಟ್ ಒಂದು ಎಕ್ಸ್ಪೆನ್ಸಿವ್ ಇರುತ್ತೆ. ಆ್ಯಂಡ್ ಇವರಿಗೆ ಸೆರಾಮಿಕ್ ಇಂಪ್ಲಾಂಟ್ ಹಾಕ್ಬೇಕು, ಯಾಕಂದರೆ ಇವರಿಗೆ ಲೈಫ್ ಟೈಮಲ್ಲಿ ಈ ಹಿಪ್ ರಿಪ್ಲೇಸ್ಮೆಂಟ್ ಆದಮೇಲೆ ಮತ್ತೆ ಯಾವುದು ಆಗಬಾರ್ದು ಅಂತ ಒಂದೇ ಟೈಮ್ ಹಿಪ್ ರಿಪ್ಲೇಸ್ಮೆಂಟ್ ಆಗೋಕ್ಕೆ ಭಾಳ ಹೈ ಆ್ಯಂಡ್ ಕ್ವಾಲಿಟಿ ಇಂಪ್ಲಾಂಟ್ ಯೂಸ್ ಮಾಡ್ತೀವಿ. ಇನ್ನೂ 2 ಫ್ಯಾಕ್ಟರ್ಸ್ ಏನಿದೆ ಅಂದರೆ ಆಪರೇಷನ್ ಕಾಸ್ಟ್. ಅಂದರೆ ನಮ್ಮದು ಹಾಸ್ಪಿಟಲ್ ಬೆಡ್ ಸ್ಟೇ ಆಗಲಿ, ಸರ್ಜಿಕಲ್ ಫೀಸ್ ಆಗಲಿ, ಅನಸ್ತಿಷ್ಯಾ ಫೀಸ್ ಆಗಲಿ, ಇವು ನಾವು ಓನ್ಲಿ 40,000 ಮಾಡಿದ್ವಿ. ಸರ್ಜಿಕಲ್ ಫೀಸ್, ಬೆಡ್ ಚಾರ್ಜಸ್, ಫಿಸಿಯೋಥೆರಪಿ ಚಾರ್ಜಸ್ ಆಗಲಿ, ಮತ್ತೆ ಏನೇನು ಸುಮಾರು ಇವೆಲ್ಲ ವೇರಿಯಬಲ್ ಫ್ಯಾಕ್ಟರ್ಸ್ ಏನಿದೆ ಅದು ಓನ್ಲಿ 40,000 ಆಗಿದೆ. ಇಂಪ್ಲಾಂಟ್ ಕಾಸ್ಟ್ ಸೆಪ್ರೇಟ್ ಆಗಿತ್ತು, ಮೆಡಿಕಲ್ ಕಾಸ್ಟ್ ಸೆಪ್ರೇಟ್ ಆಗಿತ್ತು. ಸ್ಟೇಜಸ್ ಅಂತಂದ್ರೆ ಯೂಶಲಿ 2 ಟೈಪ್ ಬರುತ್ತೆ. ಅದರಲ್ಲಿ 1 ಟೈಪಲ್ಲಿ ಬೇರೆ ಜಾಯಿಂಟ್ಸಿಗೂ ಎಫೆಕ್ಟ್ ಆಗುತ್ತೆ, ಶೋಲ್ಡರ್ ಜಾಯಿಂಟ್, ಸ್ಪೈನಲ್ಲಿ ಅಲ್ಲೆಲ್ಲನೂ ಎಫೆಕ್ಟ್ ಆಗುತ್ತೆ. ಇವರಿಗಿರೋ ಕಂಡೀಷನ್ ಅಲ್ಲಿ ಬರೀ ಹಿಪ್ ಜಾಯಿಂಟ್ಸ್, 2 ಹಿಪ್ ಜಾಯಿಂಟ್ಸ್ ಡೆವಲಪ್ ಆಗಲ್ಲ. ಯಾವ್ದ್ರಿ? ಸೊ ಈಗ ನಾವು ಏನಂತೀವಿ, ಏನಾದ್ರೆ ಈಗ ಏನು ನಾನು ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀನಿ ಇವೆಲ್ಲ ಎವಿಡೆನ್ಸ್ ಸಪೋರ್ಟೆಡ್. ಈ ಇಂಪ್ಲಾಂಟ್ ಇಂದು 15 years ವರೆಗೆ ನಮಗೆ ಎವಿಡೆನ್ಸ್ ಸಪೋರ್ಟ್ ಇದೆ. 15 years ಅಲ್ಲಿ 99.85 ಸರ್ವೈವಲ್ ರೇಟ್ ಅದರದ್ದು. ಕೆಲವು ಬೇರೆ ಸ್ಟಡೀಸ್ ಅಲ್ಲಿ 14 years ಅಲ್ಲಿ 100% ಸರ್ವೈವಲ್ ರೇಟ್. 14 to 15 yearsಗೆ ಇಷ್ಟುವರೆಗೆ ಹಾಕಿದ್ದು ಅಂದರೆ ಒಂದು 30 years ಬ್ಯಾಕ್ 15 years ಬ್ಯಾಕ್ ಮಾಡಿರೋ ಸರ್ಜರೀಸ್ 15 years ಆದಮೇಲೆ ಅದೇ ಪೇಷಂಟ್ಸ್ನ ಫಾಲೋಅಪ್ ಮಾಡಿದಾಗ ಆ ಸ್ಟೆಮ್ಮಿಂದ ಲೂಸ್ ಆಗೋ ಚಾನ್ಸ್ 15 years ಅಲ್ಲಿ 99.85% ಹುಡುಗರು ಇನ್ನೂ ಸರ್ವೈವಲ್ ಇದೆ.
ಆಫ್ಟರ್ 15 ಇಯರ್ಸ್ ಇನ್ನೂ ಬರುತ್ತೆ ಅದು. 15 ಇಯರ್ಸ್ ತನಕ ಡೇಟಾ ಇದೆ ನಮ್ಮ ಹತ್ರ. ಇನ್ನೂ ಒಂದು 5-10 ವರ್ಷ ಆದ್ಮೇಲೆ ಮತ್ತೆ ಆ ಡೇಟಾ ತೆಗೆದು ನೋಡ್ತೀವಿ. ಸೊ 15 + 15 ಒಂದು 30 ಇಯರ್ಸ್ ಅಲ್ಲಿ ನಮ್ಗೆ ಏನು ಸರ್ವೈವಲ್ ಇದೆ ಅಂತ ಗೊತ್ತಾಗುತ್ತೆ. ಯಾವ್ದು ಸರ್? ಸಾರಿ, ಇಲ್ಲ ಸರ್, ಅವರಿಗೆ ಫೇಲ್ ಆಯ್ತು ಅಂತಂತಂದ್ರೆ ಮತ್ತೆ ಪುನಃ ಸರ್ಜರಿ ಮಾಡಬಹುದು. ಬಟ್ ಅದು ಚಾನ್ಸ್ ಬರೋದು ಬಹಳ 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 ಕಡಿಮೆ. ಅಂದ್ರೆ ನಾವು ಒಂದು 30 ಇಯರ್ಸ್ ಅಲ್ಲಿ ಸರ್ವೈವಲ್ ಎಷ್ಟು ಹಿಪ್ಸ್ ಈ ತರ ಮಾಡಿರೋ ಸಿಮಿಲರ್ ಪೇಷಂಟ್ಸ್ ಮಾಡಿರೋದು ಎಷ್ಟು ವರ್ಷ ಬರುತ್ತೆ ಅಂತ ನಮಗೆ ಇನ್ನೂ ಡೇಟಾ ಇಲ್ಲ. 15 ಇಯರ್ಸ್ ಮಾತ್ರ ಡೇಟಾ ಅವೈಲೇಬಲ್ ಇದೆ. 15 ಇಯರ್ಸ್ ಅಲ್ಲಿ ಒಂದು 100 ಹುಡುಗರಿಗೆ ಈ ತರ ಮಾಡಿದ್ರೆ 99.85% ಇನ್ನೂ ಚೆನ್ನಾಗಿದ್ದಾರೆ. ಅಬ್ಸಲ್ಯೂಟ್ಲಿ ರೆಗ್ಯುಲರ್ ಆಗಿ ಮಾಡ್ಬೋದು. ಡೈಲಿ ಲಿವಿಂಗ್ ಆಕ್ಟಿವಿಟೀಸ್ ಅಂತ ಅಂತಾರಲ್ಲ, ಅಂದ್ರೆ ಅವರು ಬಾತ್ರೂಮಿಗೆ ಹೋಗೋದಾಗ್ಲಿ, ರೆಗ್ಯುಲರ್ ಆಕ್ಟಿವಿಟೀಸ್ ಮಾಡೋದು, ವಾಕಿಂಗ್ ಆಗಲಿ, ಸಿಂಪಲ್ ಗೇಮ್ಸ್ ಅಂಡ್ ಸ್ಪೋರ್ಟ್ಸ್ ಆಡ್ತಾರೆ, ಅದರಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ. ಎಕ್ಸೆಪ್ಟ್ ಒಂದು ಲಿಮಿಟೇಷನ್ ಇರುತ್ತೆ, ಹೆವಿ ಫಾಸ್ಟ್ ರನ್ನಿಂಗ್ ಮಾಡಬಹುದು, ಬಟ್ ಓನ್ಲಿ ಅದರಿಂದ ವೇರ್ ಔಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಇದೇನಿದು ಇಷ್ಟು ವರ್ಷ ಬರುತ್ತೆ ಅಂತ ಇರುತ್ತಲ್ಲ, ಅದು ಸ್ವಲ್ಪ ಚಾನ್ಸ್ ಕಡಿಮೆ ಅದರದ್ದು. ಕೇಳಿಸ್ತಾ ಇಲ್ಲ ಸರ್? ಸಾರಿ ಸರ್, ಐಡಿಯಾ ಇಲ್ಲ. ಬಟ್ ಇದು ಕಂಡೀಷನ್ ಭಾಳ, ಅಂದ್ರೆ ನಾನು ಯಾವ್ದ್ರಿಂದ ಹೇಳ್ತಿದ್ದೀನಿ ಅಂತ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ಅವರು ಬಹಳ ಜನ ಬಹಳ ಹತ್ರ ಕೇಳಿದ್ದಾರೆ. ಸುಮಾರು ಒಂದು ಸರ್ 5 ವರ್ಷ ಅಥವಾ ಜಾಸ್ತಿ ಇದ್ರ ಬಗ್ಗೆ ವಿಚಾರಿಸಿದ್ದಾರೆ ಅವರು. ಬಹಳ ಪ್ಲೇಸಸ್ ಅಲ್ಲಿ ಕೇಳಿದ್ದಾರೆ. ನನಗೆ ಬೇರೆ ಕಡೆ ಆಗಿದ್ದೇನೆ ಇಲ್ಲ ಅಂತ ಐಡಿಯಾ ಇಲ್ಲ ಸರ್. ಬಟ್ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತಂದ್ರೆ ಸುಮಾರು ಜಾಗ ಓಡಾಡಿದ್ದಾರೆ ಅದರಲ್ಲಿ ಈ ಕಂಡೀಷನ್ ಇಟ್ಕೊಂಡು. ಯಾವ್ದು ಸರ್? ಸರ್ 1-1.5 ಲಕ್ಷ ಹುಡುಗರಲ್ಲಿ ಒಬ್ಬರಿಗೆ ಇನ್ಸಿಡೆನ್ಸ್, 1.5 ಲಕ್ಷ ಅಥವಾ 1 ಜನ ಅದರಲ್ಲಿ ಒಬ್ಬರಿಗೆ ಆಗೋದು. ನಡೀತಿದ್ರು ಬಟ್ ಸರಿ ಇರಲಿಲ್ಲ ಅವ್ರು ನಡೆಯೋ ಪ್ಯಾಟರ್ನ್. ಅಂದ್ರೆ ಅವರಿಗೆ ಬಹಳ ಬ್ಯಾನಿ ಇತ್ತು, ಪೇನ್, ಅಂದ್ರೆ ಕೂತಾಗ ಪೇನ್ ಇತ್ತು, ನಿಂತಾಗ ಪೇನ್ ಇತ್ತು, ನಡೀತಾ ಪೇನ್ ಇತ್ತು, ಏನಾದ್ರೆ ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಪೇನ್ ಇತ್ತು. ಅಂಡ್ ಇದು ಇವರು ಬಂದಾಗ ಕೂಡ, ಯಾಕಂದ್ರೆ 19 ಇಯರ್ಸ್ ಅಲ್ಲಿ ಒಂದು ದೊಡ್ಡ ಸರ್ಜರಿ ಮಾಡಬೇಕು ಅಂತಂದ್ರೆ ಅವರಿಗೆ ಲೈಫ್ ಚೇಂಜಿಂಗ್. ನಾವು ಕೂಡ ನಾನು ಇಂಗ್ಲೆಂಡಲ್ಲಿ ಓದಿದ್ದೆ, ನಾವು ಅಲ್ಲಿ ನನಗೆ ಕಲಿಸಿದ್ದವ್ರದ್ದು ಇದೆಲ್ಲ ಯಾರು ಕಲಿಸಿದ್ದಾರೆ ಅವ್ರ ಜೊತೆ ಕೂಡ ನಾನು ಇದು ಕೇಸ್ ಡಿಸ್ಕಸ್ ಮಾಡಿದೆ, ಅವ್ರದ್ದು ಪ್ರಾಬ್ಲಮ್ ಡಿಸ್ಕಸ್ ಮಾಡಿದೆ. ಅಂಡ್ ಈ ತರ ಏನೇನು ರಿಸ್ಕ್ ಅದರದ್ದು, ಏನೇನು ಬೆನಿಫಿಟ್ಸ್ ಇದೆ, ಏನೇನು ಚಾಲೆಂಜಸ್ ಬರುತ್ತೆ, ಇವೆಲ್ಲ ಆಂಟಿಸಿಪೇಟ್ ಮಾಡಿದ್ವಿ. ಅಂಡ್ ಇದೇ ಸೇಮ್ ನಾನು ಅವ್ರ ಫ್ಯಾಮಿಲಿ ಜೊತೆ ಕೂಡ ಡಿಸ್ಕಸ್ ಮಾಡಿದೆ. ಸರ್ಜರಿ ಆಗೋದಕ್ಕಿಂತ ಮುಂಚೆ ಸುಮಾರು ಒಂದು 4-5 ಸತಿ ನಮ್ದು ಫ್ಯಾಮಿಲಿ ಜೊತೆ ಮೀಟಿಂಗ್ ಆಯ್ತು. ಅವ್ರಿಗೆ ಏನೇನಿದೆ ಎಲ್ಲ ಪ್ರಾಬ್ಲಮ್ಸ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಆಮೇಲೆ ನಾವು ಇಬ್ರು ಸೇರ್ಕೊಂಡು ಡಿಸಿಷನ್ ತಗೊಳ್ವಿ ದಟ್ ಈ ಸರ್ಜರಿ ಕ್ಯಾರಿ ಆನ್ ಮಾಡೋಣ ಅಂತ. ಅಂದ್ರೆ ಅವರಿಗೆ ಒಂದು ಬಹಳ ರೇರ್ ಕಂಡೀಷನ್ ಇತ್ತು, ಅದನ್ನ ಸ್ಪಾಂಡೈಲೋ ಎಪಿಫೈಸಿಯಲ್ ಡಿಸ್ಪ್ಲೇಸಿಯಾ ಅಂತೀವಿ. ಆಲ್ಮೋಸ್ಟ್ ಅದು 1.5 ಲಕ್ಷ ಮತ್ತೆ 1 ಲಕ್ಷ ಜನಕ್ಕೆ ಒಬ್ಬರಿಗೆ ಬರೋಂಥದ್ದು ಕಂಡೀಷನ್. ಅದನ್ನ ನಾವು ಪಿಕಪ್ ಮಾಡಿ ಬಹಳ ಒಳ್ಳೆ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಸೊ ಇದು ನಾವು ಸ್ವಲ್ಪ ಟ್ರೈನಿಂಗ್ ಎಲ್ಲ ಆರ್ಥೋಪೆಡಿಕ್ ಸ್ಪೆಷಲಿಸ್ಟ್ ಟ್ರೈನಿಂಗ್ ಅಲ್ಲಿ ಇದೆಲ್ಲ ನಾವು ನೋಡಿದ್ವಿ. ಅಬ್ರಾಡಲ್ಲಿ ಇದ್ದೆ ನಾನು, ಇಂಗ್ಲೆಂಡಲ್ಲಿ ಒಂದು 5 ವರ್ಷ. ಸೊ ಅಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಇತ್ತು. ಅದನ್ನೇ ನಾವು ಇಲ್ಲಿ ಯೂಸ್ ಮಾಡಿದ್ದೀವಿ. ಅವ್ರಿಗೆ ಯೂಸ್ ಮಾಡಿರೋ ಇಂಪ್ಲಾಂಟ್ಸ್ ಆಗಲಿ ಅಥವಾ ಟ್ರೀಟ್ಮೆಂಟ್ ಕೊಟ್ಟಿರೋ ಏನು ಸ್ಟ್ಯಾಂಡರ್ಡ್ಸ್ ಇದೆ, ಸ್ಟ್ಯಾಂಡರ್ಡ್ ಆಫ್ ಕೇರ್ ಭಾಳ ಭಾಳ ಹೈ. ಸೊ ಅವ್ರಿನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಅಂತಂದ್ರೆ, ಅವ್ರ ಫ್ಯಾಮಿಲಿ ಅವರು ಇದ್ದಾರೆ ಇಲ್ಲಿ. ಬಟ್ ನಾನು ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಹೇಳಿದ್ದೀನಿ ದಟ್ ನಾನು ಪೇಷಂಟ್ ಅವ್ರ ಹೆಸರು ಅಥವಾ ಅವ್ರ ಡೀಟೇಲ್ಸ್ ಏನು ಹೊರಗಡೆ ಬಿಡಲ್ಲ ಅಂತ. ಓನ್ಲಿ ಪ್ಯೂರ್ಲಿ ಬಿಕಾಸ್ ನನಗೆ ಅವ್ರದ್ದು ಪರ್ಸನಲ್ ಐಡೆಂಟಿಟಿ ರೆಸ್ಪೆಕ್ಟ್ ಮಾಡ್ಬೇಕಂತ ಇದೆ ಅಷ್ಟೇ. ನಾವು ಇದು ಮಾಡೋ ಕಾರಣ ಏನು, ಈ ತರ ಕಂಡೀಷನ್ಸ್ ಮತ್ತೆ ಈ ತರ ಏನು ರೇರ್ ಅಪರೂಪ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅದನ್ನ ನಾವು ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಹೇಳಕ್ಕೆ. ಸೊ ಅವ್ರ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತಂದ್ರೆ, ಅವರು ಗುಲ್ಬರ್ಗಾದಲ್ಲಿ ಸುಮಾರು ಆರ್ಥೋಪೆಡಿಕ್ ಹಾಸ್ಪಿಟಲ್ಸ್ ಅಲ್ಲಿ ಹೋಗಿದ್ದಾರೆ, ಸೊಲಾಪುರಲ್ಲೂ ಹೋಗಿದ್ದಾರೆ, ಬ್ಯಾಂಗ್ಳೂರಿಗೆ ಹೋಗಿದ್ರು, ಅಂಡ್ ಬಹಳ ಜನ ಹೋಗಿದ್ರು ಅವರು. ಬಟ್ ಇಲ್ಲಿ ಅವರಿಗೆ ಅಷ್ಟು ಸರಿ ಟ್ರೀಟ್ಮೆಂಟ್ ಆಗಲಿಲ್ಲ. ಸೊ ಇದನ್ನ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ವಿ. ಇವರು ಫಸ್ಟ್ ಟೈಮ್ ಬಂದಾಗ ನಮ್ಮ ಹತ್ರ ನಾವು ಅವರಿಗೆ ಏನಿದೆ ಡಿಸೀಸ್ ಪ್ರಾಬ್ಲಮ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ವಿ. ಅಂಡ್ ಅವರಿಗೆ ಸ್ವಲ್ಪ ಟೈಮ್ ಕೊಟ್ಟಿದ್ದೆ, ನಾನು ಎಲ್ಲ ವಿಚಾರಿಸಿ ಅಂತ ಹೇಳಿದ್ದೆ. ಒಂದು 2-3 ಪ್ಲೇಸಸ್ ಅಡ್ರೆಸ್ ಕೂಡ ಕೊಟ್ಟಿದ್ವಿ, ಹೋಗಿ ಈ ತರ ಎಲ್ಲಿ ಫೆಸಿಲಿಟೀಸ್ ಆಗುತ್ತೆ, ಈ ತರ ಸೌಲಭ್ಯ ಎಲ್ಲಿದೆ ಅಲ್ಲೂ ಒಂದ್ಸತಿ ವಿಚಾರಿಸಿ ಬನ್ನಿ ಅಂತ, ಇದ್ರದ್ದು ಕಾಂಪ್ಲೆಕ್ಸಿಟಿ ಆಫ್ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋಕ್ಕೆ. ಆದ್ಮೇಲೆ ಮತ್ತೆ ಪುನಃ ಒಂದು 3 ಮಂತ್ಸ್ ಆದ್ಮೇಲೆ ನಮ್ಮ ಹತ್ರ ಬಂದ್ರು. ಅಂಡ್ ಅವ್ರದ್ದು ಫಸ್ಟ್ ಸೈಡ್ ಹಿಪ್ ರಿಪ್ಲೇಸ್ಮೆಂಟ್, ಕಾಂಪ್ಲೆಕ್ಸ್ ಹಿಪ್ ರಿಪ್ಲೇಸ್ಮೆಂಟ್ ಆಗಿದ್ದು ಲಾಸ್ಟ್ ಇಯರ್ ಅಕ್ಟೋಬರ್ ಅಲ್ಲಿ. ಬಹಳನೇ ಚೆನ್ನಾಗಾದ್ರು. ಆಮೇಲೆ ಮಾರ್ಚ್ ಅಲ್ಲಿ ಮತ್ತೆ ಪುನಃ ಬಂದು ಇನ್ನೊಂದು ಸೈಡ್ ಆಗಿತ್ತು. ಈಗ ನಾವು ಜೂನ್ ಅಲ್ಲಿ ಇದ್ದೀವಿ, ಇಷ್ಟುವರೆಗೆ ಸರಿ ಇದ್ದಾರೆ. ನಮ್ಮ ಹಿಪ್ ಜಾಯಿಂಟ್ 6 ಮಂತ್ಸ್ ವರೆಗೆ ಎಕ್ಸ್ರೇ ಅಲ್ಲೂ ಕಾಣಲ್ಲ, ಓನ್ಲಿ ಕ್ಲಿನಿಕಲ್ ಟೆಸ್ಟ್ ಆಗುತ್ತೆ.
ಹುಟ್ಟಿದಾಗ ಅವರಿಗೆ ಹಿಪ್ ಜಾಯಿಂಟ್ ಇರುತ್ತೆ. 6 months ಅಲ್ಲೇ ಎಕ್ಸ್ರೇ ಅಲ್ಲಿ ಫಸ್ಟ್ ಹಿಪ್ ಜಾಯಿಂಟ್ ಕಾಣೋದು. ಅದು ಕೂಡ ಮಕ್ಕಳು ನಡೆಯೋಷ್ಟುವರೆಗೆ, ಯೂಶಲಿ ಮಕ್ಕಳು ನಡೆಯೋದು ಅಂದ್ರೆ ಹುಡುಗರು 1-1.5 ವರ್ಷಕ್ಕೆ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗಲೇ ಗೊತ್ತಾಗೋದು ದಟ್ ನಡೆಯೋದು ಪ್ಯಾಟರ್ನ್ ಸರಿ ಇಲ್ಲ ಅಂತ. ಅದಾದ್ಮೇಲೆ ಮತ್ತೆ ಪುನಃ ಎಕ್ಸ್ರೇಸ್ ಅಂದ್ರೆ 2 years 2.5 3 years ಆದ್ರಲ್ಲೇ ನಮ್ಗೆ ಗೊತ್ತಾಗುತ್ತೆ ದಟ್ ಇನ್ನೂ ಡೆವಲಪ್ ಆಗ್ತಿಲ್ಲ ಅಂತ. ಸೊ ಯಾವ ಮಕ್ಕಳು ಹುಟ್ಟಿದ ಮೇಲೆ ಫಸ್ಟ್ 6 months ವರೆಗೆ ಹಿಪ್ ಜಾಯಿಂಟ್ ಎಕ್ಸ್ರೇ ಅಲ್ಲಿ ಕಾಣಲ್ಲ, ಓನ್ಲಿ ಅಲ್ಟ್ರಾಸೌಂಡ್ ಅಲ್ಲಿ ಕಾಣುತ್ತೆ. ಅದು ಅವರಿಗೆ ಇರುತ್ತೆ ಆ ಟೈಮಲ್ಲಿ, ಬಟ್ ಹೇಗೆ ಬೆಳಿಬೇಕು ಅದು ಬೆಳೆಯಲ್ಲ. ಅದೇ ಇಂಪ್ಲಾಂಟ್ ನಮಗೆ 2.2 lakhs ತನಕನೂ ಸಿಕ್ಕಿದೆ. ಗುಲ್ಬರ್ಗಾದಲ್ಲಿ ನಮಗೆ ಸ್ಪೆಷಲ್ ಕನ್ಸಿಡರೇಷನ್ ಇಂದ ರೇರ್ ಅಂತ ಹೇಳ್ಬಿಟ್ಟು 1.8 lakhsಗೆ ಕೊಟ್ಟಿದ್ದಾರೆ ಅವರು. ಈಗ 19 to 20, 19 ಫಿನಿಶ್ ಆಗಿದೆ, 20 years. ಯಾವ್ದು ಸರ್? ಕಂಡೀಷನ್ನ ಕಂಟೈನ್ ಮಾಡ್ಬೋದು. ಕಂಟೈನ್ ಅಂತಂದ್ರೆ ಅದು ಜಾಸ್ತಿ ರ್ಯಾಪಿಡ್ಲಿ ಅಂದ್ರೆ ಬಹಳ ಫಾಸ್ಟ್ ಆಗಿ ಅದೇನಾದ್ರು ಜಾಯಿಂಟ್ ಡಿಸ್ಟ್ರಾಯ್ ಆಗ್ತಿತ್ತು ಅಂದ್ರೆ ಅದನ್ನ ಸ್ವಲ್ಪ ಸ್ಲೋ ಮಾಡ್ಬೋದು. ಸಾರಿ, ಅದು ಕೂಡ ವಿತ್ ಸರ್ಜರೀಸ್, ವಿತೌಟ್ ಸರ್ಜರೀಸ್ ಆಗಲ್ಲ ಸರ್.